ಶಾಂತಿಗೆ ಸಹನೆಯ ಕಾರಣವೋ, ನೆಮ್ಮದಿ ಬಾಳಿನ ಸೂತ್ರವೋ, ಆರದಿರಲಿ ಜೀವಿಗೆ ಬೆಳಕನ್ನು ನೀಡಲಿ. ಸಾದರ ಪ್ರಣಾಮಗಳು. ಕಿದೂರಿನ ಸ್ಥಳ ಸಾನ್ನಿಧ್ಯ ಮಹಾದೇವ ಹಾಗೂ ಪರಿವಾರ ದೈವ ದೇವರುಗಳನ್ನು ಮನಸಾರೆ ಪ್ರಾರ್ಥಿಸುತ್ತಾ, ವೇದಿಕೆಯಲ್ಲಿರುವಂತಹ ಮಂಜೂರಾದಂತಹ ಶಾಲಾ 2 ಕೊಠಡಿಗಳ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿದಂತಹ ನಮ್ಮ ಮಂಜೇಶ್ವರ ಶಾಸಕ ಎ.ಕೆ.ಎಂ. ಅಶ್ರಫ್ ಸರ್ ಅವರೇ, ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನೆರವೇರಿಸುವಂತಹ ಅಧ್ಯಕ್ಷರಾದಂತಹ ಬಿ.ಪಿ. ಅಬ್ದುಲ್ ಖಾದರ್ ಅವರೇ ಹಾಗೂ ಗೌರವಾನ್ವಿತ ಜಿಲ್ಲಾಧಿಕಾರಿಯವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು ಮುಖ್ಯ ಅತಿಥಿಯಾಗಿ. ಆದರೆ ನಾನು ಕಲೆಕ್ಟರೇಟ್ಗೆ ಹೋಗಿ ಅವರನ್ನು ಆಹ್ವಾನಿಸಿದಾಗ ಅವರು ಹೇಳಿದ್ದು 2 ದಿನ, ಶನಿವಾರ ಹಾಗೂ ಆದಿತ್ಯವಾರ 2 ದಿನಗಳು ನನಗೆ ತ್ರಿವೇಂದ್ರಮಲ್ಲಿ ಇಲೆಕ್ಷನ್ಗೆ ಸಂಬಂಧಿಸಿ ಮೀಟಿಂಗ್ ಇದೆ, ಬರಲಿಕ್ಕೆ ಆಗೋದಿಲ್ಲ, ಕಾರ್ಯಕ್ರಮ ಚಂದವಾಗಿ ನಡೆಯಲಿ ಅಂತ ನಮ್ಮನ್ನು ಶುಭವಾದಂತಹ ಹಚ್ಚ ಹಸುರಿನಿಂದ ಕೂಡಿದಂತಹ ಕಿದೂರಿನಲ್ಲಿ 1973ರಂದು ಆರಂಭಗೊಂಡಂತಹ ನಮ್ಮ ಶಾಲೆ ಕಿದೂರಿನ GLPS ಕಿದೂರು ಶಾಲೆ. ಈ ಶಾಲೆಯು 2024ರಂದು ತನ್ನ 50ನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಊರ ವಿದ್ಯಾಭಿಮಾನಿಗಳ, ಹಳೆ ವಿದ್ಯಾರ್ಥಿಗಳ ಹಾಗೂ ಎಲ್ಲ ರಕ್ಷಕರ, ಊರವರ ಕೊಡುಗೆಯಿಂದಾಗಿ ಅದ್ಭುತವಾದಂತಹ ಒಂದು ಸುವರ್ಣ ಮಹೋತ್ಸವ ಕಾರ್ಯವನ್ನು ಆಚರಿಸಿತ್ತು. ಸಾಧಾರಣ 20 ಗಂಟೆಗಳ ಸತತ ಕಾರ್ಯಕ್ರಮ ನಡೆದಿತ್ತು. ಆಗ ಒಂದು ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾದಂತಹ ಕಾರ್ಯಕ್ರಮ ಸಾಧಾರಣ ಬೆಳಗ್ಗೆ 5 ಗಂಟೆಯವರೆಗೆ ಯಕ್ಷಗಾನ, ನಾಟಕ ಹಾಗೂ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆದದನ್ನು ನಾನು ಈ ಸಮಯದಲ್ಲಿ ನೆನಪಿಸಿಕೊಳ್ತಾ ಇದ್ದೇನೆ. ನಾನು ಈ ಶಾಲೆಗೆ ಬಂದಂತಹದ್ದು 2021ನೇ ಸಮಯ ಕೊರೋನಾ ಕಳೆದು ಬಂದದಾಗಿತ್ತು. ಆಗ ಬರುವಾಗಲೇ ಈ ಶಾಲೆಯಲ್ಲಿ ಒಂದು ಒಳ್ಳೆ ರೀತಿಯ ವಾತಾವರಣ ಇತ್ತು. ಆ ನಂತರ ಸುವರ್ಣ ಮಹೋತ್ಸವ ಶಾಲೆಗೊಂದು 50 ವರ್ಷ ತುಂಬುತ್ತದೆ ಅಂತ ಹೇಳುವ ಸಂದರ್ಭದಲ್ಲಿ ಶಾಲೆ ಒಂದೊಂದೇ ವಿಷಯದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಬಂತು. ಈ 24ರ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ವಿದ್ಯಾಭ್ಯಾಸ ಇಲಾಖೆಯಿಂದ ದೊರಕಿದಂತಹ ಒಂದು ಒಳ್ಳೆಯ ನೂತನ 6 ಲಕ್ಷ ಫಂಡಿನ ಒಂದು ಕಿಚನ್ ಕಮ್ ಸ್ಟೋರ್ ಹಿಂದೆ ಬದಿಯಲ್ಲಿ ಅದು ಉದ್ಘಾಟನೆಗೊಂಡದ್ದು ಈ ಸುವರ್ಣ ಮಹೋತ್ಸವ. ನಮಗೆ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ನಮ್ಮ ಹೆಮ್ಮೆಯ ಶಾಸಕರಾದಂತಹ ಕಣ್ಮಣಿ ಎ.ಕೆ.ಎಂ. ಅಶ್ರಫ್ ಅವರಿಗೆ ಸ್ವಾಗತ. ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂತಹ ಶ್ರೀ ಬಿ.ಪಿ. ಅಬ್ದುಲ್ ಖಾದರ್ ಕುಂಬಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಅತಿಥಿ ನಮ್ಮ ಜೊತೆಯಲ್ಲಿರುವವರು ಸದಸ್ಯರು ಜಿಲ್ಲಾ ಪಂಚಾಯತ್ ಕಾಸರಗೋಡು. ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಕುಂಬಳೆ ಗ್ರಾಮ ಪಂಚಾಯತ್ ಸದಸ್ಯರಾದ ಸುಕೇಶ್ ಭಂಡಾರಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಸುಕೇಶ್ ಭಂಡಾರಿ ಅವರು ನಮ್ಮ ಶಾಲಾ ಸುವರ್ಣ ಮಹೋತ್ಸವ ಸಮಿತಿಯ ವಾರ್ಡಿನ ಸದಸ್ಯರಾದಂತಹ ಶ್ರೀ ಶಾಲೆಗೆ ಈ ಬಿಲ್ಡಿಂಗ್ ಅನ್ನು ಪುನಃ ತರಲಿಕ್ಕೆ ನನಗೆ ಸಹಕಾರ ಕೊಟ್ಟಂತಹ ನನ್ನ ಉಪಜಿಲ್ಲಾ ಆಫೀಸಿನ ಸೀನಿಯರ್ ಸೂಪರಿಂಟೆಂಡೆಂಟ್ ಜಿತೇಂದ್ರ ಸರ್ ಅನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಪರವಾಗಿ ಆತ್ಮೀಯ ಸ್ವಾಗತ. ಶ್ರೀ ನರಹರಿ ಸರ್, ನಿವೃತ್ತ ಮುಖ್ಯೋಪಾಧ್ಯಾಯರು, ಹೆಣ್ಣು ಮಕ್ಕಳಿಗೆ ಟೀಚರ್ ಕೆಲಸವೇ ಒಳ್ಳೆಯದು. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯಾತಿ ಗಣ್ಯರೇ, ಆತ್ಮೀಯ ಸಹೋದರ ಸಹೋದರಿಯರೇ, ವಿದ್ಯಾರ್ಥಿನಿಗಳೇ, 50 ವರ್ಷಗಳ ಇತಿಹಾಸವಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಿದೂರು ಶಾಲಾ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಕಾಸರಗೋಡು ಅಭಿವೃದ್ಧಿ ಪ್ಯಾಕೇಜಿನಿಂದ ಈ ಶಾಲೆಗೆ ಲಭಿಸಿದಂಥ ನೂತನ ಕಟ್ಟಡದ ಉದ್ಘಾಟನೆ, ಊರವರ ಸಹಕಾರದಿಂದ ಲಭಿಸಿದಂಥ ಶಾಲಾ ಮಹಾದ್ವಾರದ ಉದ್ಘಾಟನೆ, ಅದೇ ರೀತಿಯಲ್ಲಿ ಬಹಳ ಅಚ್ಚರಿ ತಂದಂಥ ಒಂದು ವಿಷಯ ಅಂತ ಹೇಳಿದರೆ, ಈ ವರ್ಷ ತನ್ನ ಸುದೀರ್ಘವಾದ ಅಧ್ಯಾಪಕ ವೃತ್ತಿಯಿಂದ ನಿವೃತ್ತಿ ಕೊಡ್ತಾ ಇರುವ ವೀಣಾ ಟೀಚರ್ ಅವರು
ಅವರ ಸವಿನೆನಪಿಗೋಸ್ಕರ ಈ ಒಂದು ವೇದಿಕೆಯನ್ನು ಕೂಡ ಕೊಡುಗೆಯಾಗಿ ನೀಡಿದ್ದಾರೆ. ಅವರು ಸವಿಸ್ತಾರವಾಗಿ ಸ್ವಾಗತ ಭಾಷಣದಲ್ಲಿ ಎಲ್ಲರನ್ನು ಪರಿಚಯ ಮಾಡಿ ಈ ಶಾಲೆಯ ಇತಿಹಾಸ, ಈ ಶಾಲೆಯ ಪ್ರತಿಯೊಂದು ದಿನಚರಿಯ ಬಗ್ಗೆ ಇಲ್ಲಿ ವಿವರಣೆಯನ್ನು ಕೂಡ ನೀಡಿದ್ದಾರೆ. ಕೇರಳ ಕರ್ನಾಟಕದ ಗಡಿ ಪ್ರದೇಶದಲ್ಲಿರುವ ಮಂಜೇಶ್ವರದಲ್ಲಿ ನಾನು ಕಳೆದ 5 ವರ್ಷಗಳಲ್ಲಿ ಪ್ರತಿ ಮೂಲೆಗೆ ಹೋಗುವಾಗ ನನಗೆ ಬಹಳ ಆಶ್ಚರ್ಯ ನೋಡುವಂಥ ವಿಷಯ ಅಂತ ಹೇಳಿದ್ರೆ, ಪ್ರತಿ ಗ್ರಾಮಗಳಿಗೂ ರಸ್ತೆ ಸಿಗುವುದಕ್ಕಿಂತ ಮುಂಚೆ, ಸೇತುವೆ ಸಿಗುವುದಕ್ಕಿಂತ ಮುಂಚೆ ನಮ್ಮ ಹಿರಿಯರು ನಮಗೋಸ್ಕರ, ಮುಂದಿನ ತಲೆಮಾರಿಗೋಸ್ಕರ ಈ ತರದ ಶಾಲೆಗಳೇ ನಮಗೆ ಸಮರ್ಪಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ದೀರ್ಘ ವೀಕ್ಷಣವನ್ನು ಈಗಲೂ ನೋಡುವಾಗ ಬಹಳ ಅಚ್ಚರಿಯ. ದೇವರವರಿಗೆ ಆಯುರಾರೋಗ್ಯ, ಸಂತೋಷ, ನೆಮ್ಮದಿಯನ್ನು ನೀಡಿ ಅನುಗ್ರಹಿಸಿ. 9A1 ಆಗಿ ಸರಕಾರಿ ಹಿಂದೂಸ್ತಾನಿ ಹಿರಿಯ ಪ್ರಾಥಮಿಕ ಶಾಲೆ ಕುರ್ಚಿಪಳ್ಳ, ಬಳಿಕ GMLP ಶಾಲೆ ಉದ್ಯಾವರ ತೋಟ ಹಾಗೂ ಸರಕಾರಿ ಜೂನಿಯರ್ ಮಾದರಿ ಶಾಲೆ ಪೇರಾಲಿನಲ್ಲೂ ಅಧ್ಯಾಪಕಿಯಾಗಿ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ನಾಡಿದ್ದು ರಿಟರ್ನ್ ಆಗ್ತಾರೆ ಅವರು. ಈ ಸಮಯದಲ್ಲಿ ನಮ್ಮ ಇಲ್ಲಿಗೆ ಬಂದು ಹಲವಾರು ಹಿತವಚನಗಳನ್ನು ನೀಡಿದರು. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು.